ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಕುಂಬಳಿ ಸೊಪ್ಪಿನ ಮಸ್ಸೊಪ್ಪು ಅಥವಾ ಸೊಪ್ಪಿನ ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ಸೊಪ್ಪು ಕಡಿಮೆ ಇಲ್ಲ, ಅಷ್ಟೊಂದು ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲ್ಲು ಈಗ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಅದಕ್ಕಿಂತ ಟೇಸ್ಟಾಗಿರುತ್ತೆ ಕುಂಬಳಿ ಸೊಪ್ಪಿನ ಸಾಂಬಾರು. ನಮ್ಮನೆ ಹತ್ರ ಅಂತೂ ದೊಡ್ಡದಾಗಿ ಗಿಡ ಆಗಿಬಿಟ್ಟಿದೆ. ಅದನ್ನು ಯಾರೂ ಹಾಕಿಲ್ಲ, ಅದೇ ಉಟ್ಕೊಂಡು ದೊಡ್ಡದಾಗಿ ಆಗಿದೆ ಗಿಡ. ಅದಕ್ಕೆ ನಾನು ನೀರು ಹಾಕಿ ಸ್ವಲ್ಪ ಬೆಳೆಸ್ತಾ ಇದ್ದೀನಿ. ಈಗಂತೂ ಸೊಪ್ಪು ಬೇಜಾನ್ ಸಿಗುತ್ತೆ ನೋಡಿ. ಇನ್ನೂ ಹೂವು ಈಗ ಬಿಡ್ತಾ ಇದೆ, ಕಾಯಿ ಇನ್ನೂ ಬಿಟ್ಟಿಲ್ಲ. ಈಗ ಹೂವು ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಸೊಪ್ಪು ತೊಗೊಂಬಂದು ಹಾಗೆ ಸಾರು ಮಾಡಿದ್ದೆ. ಮನೆ ಮುಂದೆನೇ ಇರೋದು ಗಿಡ. ಕುಂಬಳಿ ಗಿಡದ ಸೊಪ್ಪನ್ನು ಎಳೆ ಸೊಪ್ಪು ಅಂದರೆ ಕುಡಿಲಿರೋ ಅಂಥ ಚಿಕ್ಕ ಚಿಕ್ಕ ಎಲೆ ಇರುತ್ತಲ್ಲ, ಅದನ್ನು ತೊಗೊಂಬರ್ಬೋದು. ಇಲ್ಲಾಂದರೆ ಕುಡಿ ಸಮೇತ ಕಟ್ ಮಾಡಿಕೊಂಡು ತೊಗೊಂಬರ್ಬೋದು. ನಾನು ಕುಡಿ ಕಟ್ ಮಾಡಿಲ್ಲ, ಎಲೆ ಮಾತ್ರ ಕಟ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಚಿಕ್ಕದು ಎಲೆ ತೊಗೊಂಬಂದಿದ್ದೀನಿ. ದೊಡ್ಡದಾಗಿರೋ ಎಲೆ ಆದರೂ ಹಾಕ್ಬೋದು, ಆದರೆ ತುಂಬ ಬಲ್ತಿರಬಾರ್ದು. ಒಂದು ಮೀಡಿಯಮ್ ಆಗಿರೋ ಅಂಥದ್ದು ಹಾಕಬೇಕಾಗುತ್ತೆ. ಇದು ಸ್ವಲ್ಪ ಎಳೆ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋ ಸೊಪ್ಪು ತೊಗೊಂಡ್ರೆ ಅದರಲ್ಲೆಲ್ಲ ನಾರು ಸಿಗ್ತಾ ಇರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಮಾಡೋಣ ಈಗ ಕುಂಬಳಿ ಸೊಪ್ಪಿನ ಸಾಂಬಾರನ್ನು. ಮೊದಲಿಗೆ ಕುಂಬಳಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಮಣ್ಣಂತ ಏನೂ ಇರಲ್ಲ. ಸ್ವಲ್ಪ ಒಂದು 2 ಸಾರಿ ವಾಶ್ ಮಾಡಿಕೊಂಡ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಇದು ಕೆಳಗಡೆ ಮೇಲೇ ಇತ್ತು ಗಿಡ, ಅಂಬೆಲ್ಲ ಮೇಲೇ ಇತ್ತು. ನಾನು ಮೇಲೇ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಣ್ಣಂತ ಏನೂ ಇಲ್ಲ. ಆದರೂ ಇಲ್ಲ ಅಂದರೂ 2 ಸಾರಿ ತೊಳಿಲೇಬೇಕಾಗುತ್ತೆ. ಅದ್ಮೇಲೆ ಬರೋಂಥ ನಾರೆಲ್ಲ ತೆಗೆದ್ಬಿಟ್ಟು ಮತ್ತೆ ತೊಳೆದು ಇಟ್ಟಿದ್ದೀನಿ ನೋಡಿ. ಇದು ಹಿಂದೆ ಕಡ್ಡಿಯಿಂದ ಎಳೆದ್ರೆ ನಾರೆಲ್ಲ ಬಂದ್ಬಿಡುತ್ತೆ, ಆ ಥರ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬನ್ನಿ ನೋಡೋಣ ಏನೆಲ್ಲ ಬೇಕು ಅಂತ. ಏನು ಸ್ಪೆಷಲ್ ಅಂತ ಏನೂ ಇಲ್ಲ, ಮಾಮೂಲಿ ಮಸೊಪ್ಪು ಹೇಗೆ ಮಾಡ್ತೀವೋ ಹಾಗೇ. ಅದೇ ತುಂಬಾ ಟೇಸ್ಟಾಗಿರುತ್ತೆ. ಬನ್ನಿ ನೋಡೋಣ. ಈಗ ಮಾಡ್ತಾಯಿದ್ದೀನಿ. ಮೊದಲಿಗೆ ಕುಂಬಳಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಅವರೆಬೇಳೆ, ಸ್ವಲ್ಪ ತೊಗರಿಬೇಳೆ 2 ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ತರಕಾರಿ ಏನೂ ಹಾಕ್ತಾಯಿಲ್ಲ, ಬೇಳೆ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು 6 ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ. ಮೀಡಿಯಮ್ ಖಾರ ತಿನ್ನೋದು ನಾವು, ಅದಕ್ಕೋಸ್ಕರ. ಇದಲ್ಲದೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಬೇಕಾಗುತ್ತೆ. ಹಾಗೆ ಒಗ್ಗರಣೆಗೆ ಇನ್ನು ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಬೇಕಾಗುತ್ತೆ. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಬೇಳೆ ತೊಳೆದಿರೋಂಥ ಬೇಳೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಮೇಲೆ ಎಲ್ಲ ಕ್ಲೀನಾಗಿ ತೊಳೆದಿಟ್ಟಿರೋ ಅಂಥ ಸೊಪ್ಪನ್ನು ಕೂಡ ಇಡ್ತಾಯಿದ್ದೀನಿ. ಸೊಪ್ಪು ಜೊತೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತೆ. ಬೆಂದಿದೆ. ಸೊಪ್ಪನ್ನ ಈ ಥರ ಇಸ್ಕಿದ್ರೆ ಅದೆಲ್ಲ ನೋಡಿ ಈ ಥರ ಮೆತ್ತಗಾಗಬೇಕು, ಚೆನ್ನಾಗಿ ಬೆಂದಿದೆ. ಕುಂಬಳಿ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು, ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ಕೊತೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಏನು ಹಾಕಿದ್ದೀನೋ ಅದನ್ನೆಲ್ಲ ಸೊಪ್ಪು ಎಲ್ಲ ಒಂದು ಪ್ಲೇಟಲ್ಲಿ ಎತ್ಕೊಂಡು ಸ್ವಲ್ಪ ಆರೋವರೆಗೂ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ. ಆರಿಸ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಬೇಳೆನೂ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಕಾಯಿಸಿ ಒಗ್ಗರಣೆ ಮಾಡಿದ್ರೆ ಸಖತ್ತಾಗಿರುತ್ತೆ ಇದು. ಮೊದಲಿಗೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಆ ಬೇಳೆ ಎಲ್ಲ ಎತ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ. ಆಮೇಲೆ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ತೀನಿ. ತುಂಬ ನುಣ್ಣಗೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ತುರಿದು ಆದರೂ ಹಾಕ್ಕೊಬೋದು, ಇಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾದರೂ ಹಾಕ್ಕೊಬೋದು. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಬೇಳೆ, ಟೊಮೆಟೊ ಹಾಕ್ಬಿಟ್ಟು ಒಂದು ಸಾರಿ ಗ್ರೈಂಡ್ ಮಾಡ್ತೀನಿ ನುಣ್ಣಗೆ ಸಪ್ರೇಟಾಗಿ. ಇದನ್ನು
ಇದನ್ನು ಒಗ್ಗರಣೆ ಮಾಡದೆ ಕಾಯಿಸದೆ ಒಗ್ಗರಣೆ ಮಾಡದೆ ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಬೇಳೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಬೇಳೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ, ಅದರಲ್ಲೇ ಸಾಂಬಾರು ಮಾಡಿ ಮತ್ತು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಕಿರೋಂಥ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿಕೊಂಡು ಈಗ ಅದನ್ನು ಕೂಡ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ತುಂಬ ಕಾಯಿಸ್ಬಿಟ್ಟು ಚೆನ್ನಾಗಿರಲ್ಲ, ಒಂದು ಎಷ್ಟು ಬೇಕೋ ಅಷ್ಟು ಒಂದು ಹದವಾಗಿ ಕಾಯಿಸ್ಕೊಬೇಕಾಗುತ್ತೆ. ಸೊಪ್ಪಿನ ಸಾರು ತುಂಬ ಕಾಯಿಸ್ಬಿಡ್ಬಾರ್ದು, ಚೆನ್ನಾಗಿ ಟೇಸ್ಟ್ ಎಲ್ಲ ಬೇರೆ ಥರನೇ ಆಗಿಬಿಡುತ್ತೆ. ನೋಡಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಒಳ್ಳೆ ಸೊಪ್ಪಿನ ಸಾಂಬಾರು, ಅಂದರೆ ಕುಂಬಳಕಾಯಿ ಗಿಡದ ಸೊಪ್ಪಿನ ಸಾಂಬಾರು, ಕುಂಬಳಿ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರು ಕುದೀತಾ ಇದೆ, ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಕರೆಕ್ಟಾಗಿ ಕಾದಿದೆ. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಎಲ್ಲ ಫ್ರೈ ಆಗಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಅದೇ ಸಾಂಬಾರು ಸೌಟಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ. ರೆಡಿ ಆಯಿತು ಕುಂಬಳಿ ಸೊಪ್ಪಿನ ಸಾರು. ತುಂಬಾ ಸಖತ್ತಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ, ಹಾಗೆ ಅನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರು, ಮಸ್ಸೊಪ್ಪು ಎಲ್ಲ ಮುದ್ದೆಗೆ ತುಂಬ ಚೆನ್ನಾಗಿರೋದು. ಇನ್ನು ಸಾಂಬಾರು ರೆಡಿ ಆಯಿತು, ಮುದ್ದೆಗೂ ಇಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.